28ನೇ ತಾರೀಕು ಕನ್ನಡ ಪತ್ರಿಕೆಯನ್ನು ಬರಿತಾ ಇರುವಂಥ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು. ನಾನಿವತ್ತು ನಿಮ್ಮ ಜೊತೆ ಏನು ಚರ್ಚೆಯನ್ನು ಮಾಡ್ತೇನೆ ಅಂತಂದರೆ, ಕನ್ನಡದಲ್ಲಿ ಕಥೆಯ ರೂಪದಲ್ಲಿರುವಂಥ ಪದ್ಯಗಳು ಮತ್ತು ಗದ್ಯ ಈ ಎರಡನ್ನು ಇಟ್ಕೊಂಡ್ಬಿಟ್ಟು ಒಂದಷ್ಟು ಬ್ರೀಫಾಗಿ ಹೈಲೈಟ್ಸ್ ಥರ ಒಂದಷ್ಟು ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇವನ್ನ ಒಂದಷ್ಟು ಕೇಳಿಸ್ಕೊಂಡ್ರೂ ಕೂಡ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಂಕದ 5-6 ವಾಕ್ಯಗಳಲ್ಲಿ ಬರೆಯಿರಿ ಅನ್ನುವಂಥ ಪ್ರಶ್ನೆಗಳಿಗೆ ಇದು ಅನುಕೂಲ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆ ಕೇಳಿದರೂ ಕೂಡ ಆ ಕಥೆಯ ಸಂಬಂಧಪಟ್ಟಂತೆ ನಾನು ಈಗ ಹೇಳುವಂಥ ಒಂದಷ್ಟು ವಿಷಯಗಳನ್ನ ಬರೆದ್ರೂ ಕೂಡ ಕೊನೆಯ ಪಕ್ಷ 4ಕ್ಕೆ 4 ಅಂಕ ಸಿಗದೇ ಇದ್ರೂ 1-2 ಅಂಕಗಳು ಸಿಗ್ತವೆ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಈ ಚರ್ಚೆಯನ್ನು ಬೆಳೆಸ್ತಾ ಇದ್ದೇನೆ. ಇಲ್ಲಿ ನಾನು ವಿಮರ್ಶೆಯನ್ನು ಮಾಡೋದಿಲ್ಲ, ಸಂಕ್ಷಿಪ್ತವಾಗಿ ಆ ಪದ್ಯ ಅಥವಾ ಗದ್ಯದ ಪರಿಚಯವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ಕದಡಿದ ಸಲಿಲಂ ತಿಳಿಬಂದದೆ. ಇಲ್ಲಿ ನೀವು ಪದ್ಯ ಗದ್ಯ ಇವುಗಳನ್ನ ಬರೆದಂಥವ್ರನ್ನೂ ಕೂಡ ನೆನ್ಪಿಟ್ಕೊಳ್ಬೇಕು. ಯಾಕೆ ಅಂದರೆ ಹೊಂದಿಸಿ ಬರೀರಿ ಅನ್ನುವಂಥ ಪ್ರಶ್ನೆಗಳಿಗೆ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ, ಅಂಕಗಳು ಬರ್ತವೆ. ಈ ಕದಡಿದ ಸಲಿಲಂ ತಿಳಿಬಂದದೆ ಎನ್ನುವಂಥ ಪದ್ಯವನ್ನು ಬರೆದಂಥವ್ರು ನಾಗಚಂದ್ರ. ನಾನು ಭಾಳ ಬ್ರೀಫಾಗಿ ಹೇಳ್ತೇನೆ. ರಾವಣ ಬಹುರೂಪಿಣಿ ದೇವತೆ ಅಥವಾ ಅವಲೋಕಿನಿ ದೇವತೆಯನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಮುಂಗಾರು ಮಳೆಯಲ್ಲಿ ಬರುವಂಥ ಸಿಡಿಲಿನ ರೀತಿಯಲ್ಲಿ ಅವಳು ಪ್ರತ್ಯಕ್ಷಳಾಗ್ತಾಳೆ. ಪ್ರತ್ಯಕ್ಷಳಾದಂಥ ಅವಲೋಕಿನಿ ದೇವತೆಯು ರಾಮ ಮತ್ತು ಲಕ್ಷ್ಮಣ ಇವರಿಬ್ಬರನ್ನು ಬಿಟ್ಟು ಉಳಿದವರನ್ನು ಕೊಲ್ಲುತ್ತೇನೆ ಅಂಥೇಳಿ ಹೇಳ್ತಾಳೆ. ನಂತರ ರಾವಣ ಶಾಂತಿ ಜೀವನ ಭವನಕ್ಕೆ ಬರ್ತಾನೆ. ನಂತರ ಅಂತಃಪುರಕ್ಕೆ ಬಂದಾಗ ಅಂಗದಾದಿಗಳು ರಾವಣನ ಪತ್ನಿಯರನ್ನು ನಿಂದಿಸಿ ಹೊರಟೋಗಿರ್ತಾರೆ. ಅವತ್ತು ಅವನಿಗೆ ಭಾಳ ವಿಶೇಷವಾದಂಥ ಖುಷಿಯಾಗುತ್ತೆ. ಆ ಖುಷಿಯನ್ನು ಹಂಚ್ಕೊಳ್ಳೋದಕ್ಕೋಸ್ಕರ ಪ್ರಮದಾವನದಲ್ಲಿದ್ದಂಥ ಸೀತೆಯನ್ನು ನೋಡೋದಕ್ಕೆ ಭಾಳ ವಿಶೇಷವಾದಂಥ ಕಾತರ ರೂಪದಲ್ಲಿ ಬರ್ತಾನೆ. ರಾವಣ ಬರ್ತಾ ಇರುವಂಥದ್ದನ್ನು ರಾಕ್ಷಸ ಸ್ತ್ರೀಯರು ಸೀತೆಗೆ ತೋರಿಸ್ತಾರೆ. ರಾವಣನ ರೂಪು ಸೀತಾದೇವಿಗೆ ಹುಲ್ಲಿನ ಸಮಾನವಾಗುತ್ತೆ. ಅವಳು ರಾಮ ಮತ್ತು ಲಕ್ಷ್ಮಣನ ಪ್ರಾಣ ಇರುವವರೆಗೂ ಈ ಕಡೆ ಬಾರದಿರು ಅಂತೇಳಿ ಹೇಳಿ ಪ್ರಾಣವನ್ನು ಬಿಡ್ತಾಳೆ. ಆಗ ರಾವಣನಿಗೆ ಪಶ್ಚಾತ್ತಾಪ ಉಂಟಾಗುತ್ತೆ. ಯುದ್ಧದಲ್ಲಿ ರಾಮ ಮತ್ತು ಲಕ್ಷ್ಮಣ ಇವರಿಬ್ಬರನ್ನು ಹಿಡಿದ್ಬಿಟ್ಟು ಸೀತೆಗೆ ತಂದು ಗಿಫ್ಟ್ ಅಂದರೆ ಇವತ್ತಿನ ಕೊಡುಗೆಯ ರೀತಿಯಲ್ಲಿ ಕೊಡ್ತೀನಿ ಅಂತೇಳಿ ಮನಸ್ಸಿನಲ್ಲಿ ನಿರ್ಧಾರವನ್ನು ಮಾಡ್ತಾನೆ. ರಾವಣನ ಕದಡಿದ ಕೊಳಕಾದಂಥ ಮನಸ್ಸು ತಿಳಿಯಾಯಿತು ಅನ್ನೋದು ಈ ಪದ್ಯದ ಸಾರಾಂಶ.